ಬಿಜೆಪಿ ಮುನ್ನಡೆ ಸಾಧಿಸ್ತಿದೆ. ಇಲ್ಲ, ಈಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಈಗ ಮತ್ತು 8ನೇ ರೌಂಡ್ನಾಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಆಗುತ್ತೆ. ಆಶೀರ್ವಾದ ನಂಬಿಕೆ ಇದೆ. ಖಂಡಿತ ಎಲ್ಲೊಂದು ಕಡೆ ನೀವು ನಿಂತು ಗೆದ್ದಿದ್ರೆ ಈಗ MP ಆಗಿದ್ರೆ, ವೈಫ್ ನಿಂತು ಕೆಲವೊಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ಸುತ್ತೆ ಸರ್. ಇಲ್ಲ, ಹಂಗೇನಿಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಆಗುತ್ತೆ. ಅಂದರೆ ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಏನು ನಿರೀಕ್ಷೆ ಅಂದರೆ ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ? ಈಗ ನೀವು ವೈಫ್ ವಿನ್ ಆದರೂ ಕೂಡ ಅವ್ರೇನು ಮಾಡಲ್ಲ, ನೀವೇ ಅವರ ಆಡಳಿತ ಮಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ. ಕಡಿಮೆ 900 ಓಟ್ ಕಡಿಮೆ ಇಲ್ಲ, 33 ಓಟ್ ಈಗ ಕಾಂಗ್ರೆಸ್ ಲೀಡ್ ಇದೆ. ಕಾಂಗ್ರೆಸ್ ಲೀಡ್ ಆಗಿದೆ. ಖಂಡಿತ ಗೆಲುವಾಗುತ್ತೆ. ತುಂಬ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಇಲ್ಲ, ಹಂಗೇನಾಗಲ್ಲ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಗೆಲ್ಲಿನ ದಡ ಸೇರ್ಕೊಂತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ ಕುಸಿತ ಆಗ್ತದಂತ ತಮಗೆ ಇದಿತ್ತ ಅಂತ? ಇಲ್ಲ, ಹಂಗೇನಿಲ್ಲ. ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಹಾವು ಎಣ್ಣೆ ಆಟ ಇದ್ದಿದ್ದೇ ಇದೆ ಎಲ್ಲದು ಕೂಡ. ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನಿಗೆ ನಾವು ಗೆಲ್ತೀವಿ. ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇಲ್ಲ, ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇನ್ಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ. ನಾರ್ಮಲ್ಲಾಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ, ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಇಲ್ಲ, ನಾರ್ಮಲಿ ಮೊದಲಿಂದ ಬಂದು ಹೋಗೋದೇ ಇದೆ, ನಾನು ಬಂದು ಹೋಗ್ತೀನಿ ಅಷ್ಟೇ. ಲೀಡ್ನ ಗೆದ್ದಿದ್ರಿ ನೀವು, ಈಗ ಮತ್ತೆ ಅದೇ ಲೀಡ್ನ ನಿರೀಕ್ಷೆ ಐತೆ ಅನ್ಸಲ್ಲ? ನೋಡೋಣ ಏನಾಗ್ತದೆ. ಸರ್, ನೀವು ಲಾಸ್ಟ್ ಟೈಮ್ 85,233 ಅಂತರದಿಂದ ಅಂದರೆ ಓಟನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿತ್ತು. ನಿಮ್ಮ ವೈಫ್ ಶಪಥ ಮಾಡಿದ್ರು, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಆಗಿ ಇಲ್ಲ, ಆಗುತ್ತೆ. ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಸಂಡೂರು ಜನತೆ ಮೇಲೆ ವಿಚಾರನ. ನೋಡೋಣ, ಎಲ್ಲ ನೋಡೋಣ. ಬಿಜೆಪಿ ಮುನ್ನಡೆ ಸಾಧಿಸ್ತಿದೆ. ಇಲ್ಲ, ಈಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಈಗ ಮತ್ತು 8ನೇ ರೌಂಡ್ನಾಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಆಗುತ್ತೆ. ಆಶೀರ್ವಾದ ನಂಬಿಕೆ ಇದೆ. ಖಂಡಿತ ಎಲ್ಲೊಂದು ಕಡೆ ನೀವು ನಿಂತು ಗೆದ್ದಿದ್ರೆ ಈಗ MP ಆಗಿದ್ರೆ, ವೈಫ್ ನಿಂತು ಕೆಲವೊಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ಸುತ್ತೆ ಸರ್. ಇಲ್ಲ, ಹಂಗೇನಿಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಆಗುತ್ತೆ. ಅಂದರೆ ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಏನು ನಿರೀಕ್ಷೆ ಅಂದರೆ ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ? ಈಗ ನೀವು ವೈಫ್ ವಿನ್ ಆದರೂ ಕೂಡ ಅವ್ರೇನು ಮಾಡಲ್ಲ, ನೀವೇ ಅವರ ಆಡಳಿತ ಮಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ. ಕಡಿಮೆ 900 ಓಟ್ ಕಡಿಮೆ. ಇಲ್ಲ, 33 ಓಟ್ ಈಗ ಕಾಂಗ್ರೆಸ್ ಲೀಡ್ ಇದೆ. ಕಾಂಗ್ರೆಸ್ ಲೀಡ್ ಆಗಿದೆ. ಖಂಡಿತ ಗೆಲುವಾಗುತ್ತೆ. ತುಂಬ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಇಲ್ಲ, ಹಂಗೇನಾಗಲ್ಲ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಗೆಲ್ಲಿನ ದಡ ಸೇರ್ಕೊಂತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ ಕುಸಿತ ಆಗ್ತದಂತ ತಮಗೆ ಇದಿತ್ತ ಅಂತ? ಇಲ್ಲ, ಹಂಗೇನಿಲ್ಲ. ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಹಾವು ಎಣ್ಣೆ ಆಟ ಇದ್ದಿದ್ದೇ ಇದೆ ಎಲ್ಲದು ಕೂಡ. ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನಿಗೆ ನಾವು ಗೆಲ್ತೀವಿ. ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇಲ್ಲ, ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇನ್ಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ. ನಾರ್ಮಲ್ಲಾಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ, ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಇಲ್ಲ, ನಾರ್ಮಲಿ ಮೊದಲಿಂದ ಬಂದು ಹೋಗೋದೇ ಇದೆ, ನಾನು ಬಂದು ಹೋಗ್ತೀನಿ ಅಷ್ಟೇ. ಲೀಡ್ನ ಗೆದ್ದಿದ್ರಿ ನೀವು, ಈಗ ಮತ್ತೆ ಅದೇ ಲೀಡ್ನ ನಿರೀಕ್ಷೆ ಐತೆ ಅನ್ಸಲ್ಲ? ನೋಡೋಣ ಏನಾಗ್ತದೆ. ಸರ್, ನೀವು ಲಾಸ್ಟ್ ಟೈಮ್ 85,233 ಅಂತರದಿಂದ ಅಂದರೆ ಓಟನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿತ್ತು. ನಿಮ್ಮ ವೈಫ್ ಶಪಥ ಮಾಡಿದ್ರು, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಆಗಿ ಇಲ್ಲ, ಆಗುತ್ತೆ. ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಸಂಡೂರು ಜನತೆ ಮೇಲೆ ವಿಚಾರನ. ನೋಡೋಣ, ಎಲ್ಲ ನೋಡೋಣ. ಬಿಜೆಪಿ ಮುನ್ನಡೆ ಸಾಧಿಸ್ತಿದೆ. ಇಲ್ಲ, ಈಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಈಗ ಮತ್ತು 8ನೇ ರೌಂಡ್ನಾಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಆಗುತ್ತೆ. ಆಶೀರ್ವಾದ ನಂಬಿಕೆ ಇದೆ. ಖಂಡಿತ ಎಲ್ಲೊಂದು ಕಡೆ ನೀವು ನಿಂತು ಗೆದ್ದಿದ್ರೆ ಈಗ MP ಆಗಿದ್ರೆ, ವೈಫ್ ನಿಂತು ಕೆಲವೊಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ಸುತ್ತೆ ಸರ್. ಇಲ್ಲ, ಹಂಗೇನಿಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಆಗುತ್ತೆ. ಅಂದರೆ ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಏನು ನಿರೀಕ್ಷೆ ಅಂದರೆ ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ? ಈಗ ನೀವು ವೈಫ್ ವಿನ್ ಆದರೂ ಕೂಡ ಅವ್ರೇನು ಮಾಡಲ್ಲ, ನೀವೇ ಅವರ ಆಡಳಿತ ಮಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ. ಕಡಿಮೆ 900 ಓಟ್ ಕಡಿಮೆ. ಇಲ್ಲ, 33 ಓಟ್ ಈಗ ಕಾಂಗ್ರೆಸ್ ಲೀಡ್ ಇದೆ. ಕಾಂಗ್ರೆಸ್ ಲೀಡ್ ಆಗಿದೆ. ಖಂಡಿತ ಗೆಲುವಾಗುತ್ತೆ. ತುಂಬ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಇಲ್ಲ, ಹಂಗೇನಾಗಲ್ಲ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಗೆಲ್ಲಿನ ದಡ ಸೇರ್ಕೊಂತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ
ಕುಸಿತ ಆಗ್ತದೆ ಅಂತ ತಮ್ಗೆ ಇದಿತ್ತ ಅಂತ. ಇಲ್ಲ ಹಂಗೇನಿಲ್ಲ, ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಹಾವು ಏಣಿ ಆಟ ಇದ್ದಿದ್ದೇ ಇದೆಲ್ಲ ಅದು ಕೂಡ. ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನಿಗೆ ನಾವು ಗೆಲ್ತೀವಿ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಸರ್ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇದಿರ್ತಕ್ಕಂಥದ್ದು. ಇಲ್ಲ ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇಂಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ. ನಾರ್ಮಲ್ಲಾಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ, ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಇಲ್ಲ ನಾರ್ಮಲಿ ಮೊದಲಿಂದ ಬಂದು ಹೋಗೋದೇ ಇದೆ, ನಾನು ಬಂದು ಹೋಗ್ತೀನಿ ಅಷ್ಟೇ. ಭಾಳ ಲೀಡ್ನಾಗ ಗೆದ್ದಿದ್ರಿ ನೀವು, ಈಗ ಮತ್ತೆ ಅದೇ ಲೀಡ್ನಾಗ ನಿರೀಕ್ಷೆ ಐತೆ ಅನ್ಸಲ್ಲ. ನೋಡೋಣ ಏನಾಗ್ತದೆ. ಸರ್ ನೀವು ಲಾಸ್ಟ್ ಟೈಮ್ 85,233 ಅಂತರದಿಂದ ಅಂದರೆ ಓಟನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿತ್ತು ನಿಮ್ಮ ವೈಫ್ ಶಪಥ ಮಾಡಿದ್ರು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅಂದ್ರೆ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಇಲ್ಲ ಆಗುತ್ತೆ, ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಸಂಡೂರು ಜನತೆ ಮೇಲೆ ವಿಸರ್ಜನೆ. ನೋಡೋಣ, ಎಲ್ಲ ನೋಡೋಣ. ಬಿಜೆಪಿ ಮುನ್ನಡೆ ಸಾಧಿಸ್ತಿದೆ. ಇಲ್ಲ ಈಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಈಗ ಮತ್ತು 8ನೇ ರೌಂಡ್ನಾಗ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಆಗುತ್ತೆ. ಆಶೀರ್ವಾದ ನಂಬಿಕೆ ಇದೆ ಖಂಡಿತ. ಅಂದ್ರೆ ಎಲ್ಲೊಂದ್ ಕಡೆ ನೀವು ನಿಂತು ಗೆದ್ದಿದ್ರೆ ಈಗ MP ಆಗಿದ್ರಿ, ವೈಫ್ ನಿಂತು ಕೆಲವೊಂದ್ ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ಸುತ್ತೆ ಸರ್. ಇಲ್ಲ ಹಂಗೇನಿಲ್ಲ, ಜನ ಆಶೀರ್ವಾದ ಮಾಡಿದ್ದಾರೆ, ಆಗುತ್ತೆ. ಅಂದರೆ ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಏನು ನಿರೀಕ್ಷೆ ಅಂದರೆ ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ? ಈಗ ನೀವು ವೈಫ್ ವಿನ್ ಆದರೂ ಕೂಡ ಅವ್ರೇನು ಮಾಡಲ್ಲ, ನೀವೇ ಅವರ ಆಡಳಿತ ಮಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ ಹಂಗೇನಿಲ್ಲ, ಕಡಿಮೆ 900 ಓಟ್ ಕಡಿಮೆ ಇಲ್ಲ 33 ಓಟ್ ಈಗ ಕಾಂಗ್ರೆಸ್ ಲೀಡ್ ಇದೆ. ಕಾಂಗ್ರೆಸ್ ಲೀಡ್ ಆಗಿದೆ, ಖಂಡಿತ ಗೆಲುವಾಗುತ್ತೆ. ಅಂತೂ ತುಂಬಾ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಇಲ್ಲ ಹಂಗೇನಾಗಲ್ಲ, ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಗೆಲ್ಲಿನ ದಡ ಸೇರ್ಕೊಂತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ ಕುಸಿತ ಆಗ್ತದೆ ಅಂತ ತಮ್ಗೆ ಇದಿತ್ತ ಅಂತ. ಇಲ್ಲ ಹಂಗೇನಿಲ್ಲ, ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಹಾವು ಏಣಿ ಆಟ ಇದ್ದಿದ್ದೇ ಇದೆಲ್ಲ ಅದು ಕೂಡ. ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನಿಗೆ ನಾವು ಗೆಲ್ತೀವಿ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಸರ್ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇದಿರ್ತಕ್ಕಂಥದ್ದು. ಇಲ್ಲ ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇಂಕ್ಲೂಡಿಂಗ್ MP ಸೇರಿ 5ನೇ ಬಾರಿ ಆಗಿದೆ. ನಾರ್ಮಲ್ಲಾಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ, ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡ ಸೇರ್ತೇವೆ. ಇಲ್ಲ ನಾರ್ಮಲಿ ಮೊದಲಿಂದ ಬಂದು ಹೋಗೋದೇ ಇದೆ, ನಾನು ಬಂದು ಹೋಗ್ತೀನಿ ಅಷ್ಟೇ. ಭಾಳ ಲೀಡ್ನಾಗ ಗೆದ್ದಿದ್ರಿ ನೀವು, ಈಗ ಮತ್ತೆ ಅದೇ ಲೀಡ್ನಾಗ ನಿರೀಕ್ಷೆ ಐತೆ ಅನ್ಸಲ್ಲ. ನೋಡೋಣ ಏನಾಗ್ತದೆ. ಸರ್ ನೀವು ಲಾಸ್ಟ್ ಟೈಮ್ 85,233 ಅಂತರದಿಂದ ಅಂದರೆ ಓಟನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿತ್ತು ನಿಮ್ಮ ವೈಫ್ ಶಪಥ ಮಾಡಿದ್ರು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅಂದ್ರೆ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಇಲ್ಲ ಆಗುತ್ತೆ, ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಸಂಡೂರು ಜನತೆ ಮೇಲೆ ವಿಸರ್ಜನೆ. ನೋಡೋಣ, ಎಲ್ಲ ನೋಡೋಣ.